ಇವತ್ ನನ್ ಜೊತೆ ನೀರ್ ಬಿಡಕ್ಕೆ ಡಾಗೆಸ್ಟ್ ಬಂದಿದ್ರು. ಇವತ್ ಜೋಳಕ್ಕೆ ನೀರ್ ಬಿಡ್ಬೇಕಿತ್ತು. ಸಾಲ್ಗಳು ಚಿಕ್ಕ ಇರೋದ್ರಿಂದ ನೀರ್ನ ಒಂದೇ ಕಡೆ ಬಿಡೋದ್ರಿಂದ ಸಾಲ್ಗಳು ಹೊಡೆದೋಗುತ್ತೆ ಅಂತ 2 ಕಡೆ ಡಿವೈಡ್ ಮಾಡ್ಕೊಂಡು ನೀರ್ ಬಿಡ್ತಾ ಇದ್ದೆ. ನೀರೆಲ್ಲ ಬಿಟ್ಟಾಗಿತ್ತು. ಮನೆ ಕಡೆ ಬರ್ಬೇಕಾದ್ರೆ ನನ್ ಫ್ರೆಂಡ್ಸ್ ಬಂದ್ರು. ಇವ್ರೆ ಡಾಗೆಸ್ಟ್ ಬಾಯ್ಸ್. ನಾನ್ ಕರೆಕ್ಟ್ ಆಗಿ ನೀರ್ ಹಾಯಿಸಿದೀನಿ ಅಂತ ಚೆಕ್ ಮಾಡಕ್ ಬಂದಿದ್ದೆ. ಅವ್ರು ಚೆಕ್ ಮಾಡ್ಕೊಂಡು ಅವ್ರ ಮನೆಗೆ ಹೋದ್ರು, ನಾನ್ ನಮ್ಮ ಮನೆ ಕಡೆ ಬಂದೆ. ದೊಡ್ಡ ಟ್ರಾಕ್ಟರ್ ರೋಟ್ರಿ ಹೊಡೆಯೋದೊಂದು ಬಾಡಿಗೆ ಇತ್ತು. ಅದು ಹೊಡ್ಬಿಟ್ಟು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ರೋಟ್ರು ಬೀಜ ಹಾಕಿ ಹುಕ್ ಹಾಕೊಂಡೆ. ಹುಕ್ಕಿಗೆ ಟ್ರೈಲ್ ಹಾಕೊಂಡು 1-2 ಲೋಡ್ ಕಾಯಿ ಇರೋದು ಬಾಡಿಗೆ ಇತ್ತು, ಅದನ್ನ ನೀರ್ ಹಾಕ್ಬಿಟ್ಟು ಬಂದೆ. ಅಷ್ಟರಲ್ಲಿ ನಮ್ಮಣ್ಣ ಫೋನ್ ಮಾಡಿದ್ದ, ಒಂದ್ ಚಿಕ್ಕದೊಂದ್ ಶೆಡ್ ಮಾಡ್ಬೇಕು ಬಾ ಅಂತ. ಇನ್ ಬಂದು 12 ಶೀಟು. ನನ್ನ ತಮ್ಮ ಮತ್ತೆ ತಮ್ಮ ಫ್ರೆಂಡ್ಸ್ ಕಂಬಗಳನ್ನ ಉಣಿದ್ರು. ಕಂಬಗಳನ್ನ ಉಳುವಷ್ಟರಲ್ಲಿ ಕತ್ಲೆ ಆಗೋಗಿತ್ತು. ಹಂಗೆ ಹಳೇದು ಸ್ವಲ್ಪ ಕಬ್ಬಿಣಗಳಿತ್ತು, ಅದನ್ನ ವೆಲ್ಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ದೊರೆ ಸಪೋರ್ಟಿಗೆ ಮೆಟಲ್ ಪೀಸ್ನ ಕಟ್ ಮಾಡ್ಕೊಟ್ಟ. ಮೇಲ್ಗಡೆ ಎಲ್ಲ ಮೆಟಲ್ಗಳನ್ನ ಇಟ್ಟು ವೆಲ್ಡ್ ಮಾಡ್ಕೊಂಡೆ. ವೆಲ್ಡ್ ಎಲ್ಲ ಆದ್ಮೇಲೆ ಒಂದೊಂದು ಶೀಟ್ಗಳನ್ನ ಮೇಲ್ಗಡೆ ಹಾಕೊಂಡು, ಶೀಟ್ ಎಲ್ಲ ಮೇಲ್ಗಡೆ ಹಾಕಿ ಫಿನಿಶ್ ಆದ್ಮೇಲೆ ಒಂದೊಂದಕ್ಕೆ ಹೋಲ್ ಮಾಡಿ ಕ್ಲಾಂಪ್ ಹಾಕ್ತು. ಎಲ್ಲ ಕೆಲಸ ಮುಗಿದ್ಮೇಲೆ ಶೆಡ್ ಈ ತರ ಕಾಣ್ತಿತ್ತು. ಇವತ್ತಿಗೆ ಇಷ್ಟೇ, ಮತ್ತೆ ನಾಳೆ ಸಿಗೋಣ.